ಅಲ್ಲ ಗುರು, ಬೆಳಗ್ಗೆಯಿಂದ ಬಿಗ್ ಬಾಸ್ ಅಲ್ಲಿ 2 ಪ್ರೊಮೋ ಬಿಟ್ಟಿದ್ದಾರೆ. 2 ಪ್ರೊಮೋದಲ್ಲೂ ಗಿಲ್ಲಿ ಇಲ್ಲ. ಅದು ಬೇಕಾಗೂ ಇಲ್ಲ ಬಿಡಿ. ನಮ್ಮ ಆಲ್ರೆಡಿ ಕನ್ನಡ ಜನತೆ ಗಿಲ್ಲಿನ ಒಪ್ಕೊಂಡ್ ಬಿಟ್ಟಿದ್ದಾರೆ. ಆದ್ರೆ ಧ್ರುವದ ಪ್ರೊಮೋ ನೋಡಿ ನನ್ಗೆ ನಿಜಕ್ಕೂ ಆಶ್ಚರ್ಯ ಆಗೋಯ್ತು. ಏನೋ ಹೇಳ್ತಾ ಇದ್ದ, 24 ತಲೆ ಇತ್ತಂತೆ, ಇವಾಗ 6 ತಲೆ ತಂದು ನಿಲ್ಸಿದನಂತೆ. ಅಲ್ಲ ಗುರು, ನಿಜ ನಂಗೆ ಅದನ್ನ ಕೇಳಿ ನಗುನೇ ಬಂದ್ಬಿಡ್ತು. ಫಸ್ಟ್ ವೀಕ್ ಇಂದ ಎಲ್ಲ ಮನೆ ಒರೆಸ್ಕೊಂಡು ಪಾತ್ರೆ ತೊಳ್ಕೊಂಡು ಕಸ ಗುಡ್ಸ್ಕೊಂಡು ಇದ್ದವನ್ ಇವನು ಇವಾಗ ಒಂದ್ 2-3 ವಾರದಿಂದ ಮೇಲೆದ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ತವನೆ. ಇವನ್ ಹೇಳ್ತವನೆ ಇವನೇ ಎಲ್ಲಾರನ್ನೂ ಕರ್ಸ್ಬಿಟ್ಟು 6 ತಲೆ ಉಳಿಸಿದನಂತೆ. ಆಮೇಲೆ ಇಡೀ ಕರ್ನಾಟಕ ಜನತೆ ಸೆಲೆಕ್ಟ್ ಮಾಡಿ 1 ಮ್ಯಾನ್ ಆರ್ಮಿ ಅಂತ ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸಿದಂತೆ. ತುಂಬಾ ತಪ್ಪು ಭ್ರಮೆನಲ್ಲಿ ಬದುಕ್ತಾ ಇದೀರಾ ಧ್ರುವಂತವ್ರೆ. ನೀವು ಕರ್ನಾಟಕ ಜನತೆ ಸೆಲೆಕ್ಟ್ ಮಾಡಿ ನಿಮ್ನ ಕಳ್ಸಿರೋದಲ್ಲ, ಬಿಗ್ ಬಾಸ್ ಅವ್ರು ಸೆಲೆಕ್ಟ್ ಮಾಡಿ ನಿಮ್ನ ಕರ್ಕೊಂಡಿರೋದು. ಆಮೇಲೆ ಏನು ಎಲ್ಲಾರು ಇವ್ಗೆ ಆಟ ಆಡಕ್ಕೆ ಕೊಡ್ದೇನೆ ಇದ್ರಂತೆ ಇವನು ಗುದ್ದಾಡ್ಕೊಂಡು ಕಿತ್ತಾಡ್ಕೊಂಡು ಆಟ ಆಡಿದನಂತೆ. ದೇವರಾಣಿಗೂ ಇಲ್ಲ. ನಾವು ಫಸ್ಟ್ ವೀಕ್ ಇಂದನು ಫಸ್ಟ್ ಡೇ ಇಂದನು ಎಪಿಸೋಡ್ ನ ನೋಡಿದೀವಿ. ನಮ್ಮಲ್ಲಮ್ಮ ನಮ್ ಧನುಷ್ ಅಂತ ತಾನೇ ಏನೋ ತಾನು ತುಂಬಾ ಒಳ್ಳೆಯವನು ಅಂತ ಎಲ್ಲಾರ್ಗು ಗೇಮ್ ನ ಬಿಟ್ಕೊಟ್ಟಿದ್ ಇವನೇ. ಎಲ್ಲೋ ಒಂದ್ಸಲ ಮಾತ್ರ ಅಶ್ವಿನಿ ಅವ್ರು ಕೊಡಲ್ಲ ಅಂದಿದ್ದಕ್ಕೆ ಕಿತ್ತಾಡ್ಕೊಂಡು ಆಟ ಆಡಿರೋದು. ಒಂದೇ ಒಂದ್ಸಲ ಅದನ್ನ ಏನೋ ದೊಡ್ಡದಾಗಿ ಸಾಧನೆ ಮಾಡಿರೋ ತರ ಹೇಳ್ಕೊಳ್ತಾವನೆ. ಆಮೇಲೆ 1 ಮ್ಯಾನ್ ಆರ್ಮಿ ಅಂತ ಇವ್ನಿಗೆ ಯಾರೋ ಕಾಂಪಿಟೇಟರೇ ಇಲ್ವಂತೆ. ಬೇರೆಗೂ ನಿನ್ ಕಾಂಪಿಟೇಟರ್ ಇರೋಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಿನ್ ಬಿಗ್ ಬಾಸ್ ಅಲ್ಲಿ ಇಷ್ಟು ದಿನ ಬಂದಿರೋದೇ ಹೆಚ್ಚು. ಯಾಕೆ ಇಟ್ಕೊಂಡಿದಾರೆ ಅಂತ ನಿಜಕ್ಕೂ ಗೊತ್ತಿಲ್ಲ. ಆದ್ರೂ ಯಾಕೋ ತುಂಬಾ ಸ್ಯಾಟರ್ಡೇ ಇಂದ ನಿನ್ನ ಹೈಪ್ ಮಾಡ್ತಾ ಇದಾರೆ. ಬಟ್ ಯಾರು ನಿಂಗೆ ವೋಟ್ ಮಾಡಲ್ಲ. ವಿನ್ನರ್ ಗಿಲ್ಲಿನೇ ಗಾಯ್ಸ್. ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ. ಯಾಕೋ ಗೊತ್ತಿಲ್ಲ, ಬಿಗ್ ಬಾಸ್ ಪ್ರಮೋದಲ್ಲಿ ಗಿಲ್ಲಿನ ತೋರಿಸ್ತಾನೆ ಇಲ್ಲ. ಅವ್ರು ಎಷ್ಟೇ ಹಾರಾಡಿದ್ರು ಎಷ್ಟೇ ಕೂಗಾಡಿದ್ರು ನಾವು ಮಾತ್ರ ಗಿಲ್ಲಿಗೆ ಮಾತ್ರ ಸಪೋರ್ಟ್ ಮಾಡೋಣ. ವೋಟ್ ಫಾರ್ ಗಿಲ್ಲಿ.